ಹಾಯ್, ಕಚ್ಚೆ ಪಂಚೆ ತಲೆಗೆ ಒಂದು ಟೋಪಿ ಹಾಕೊಂಡ್ಬಿಟ್ರೆ ಅವ್ರು ಉತ್ತರ ಕರ್ನಾಟಕದವರು ಅಂತ ಹೇಳ್ಬೋದು. ಹಾಗೆ ಲುಂಗಿ ಉಟ್ಕೊಂಡ್ರೆ ಅವ್ರು ಮಂಗಳೂರಿನವರು ಇಲ್ಲ ಉಡುಪಿನವರು ಅಂತ ಹೇಳ್ಬೋದು. ಈ ಥರ ಬೇರೆ ಬೇರೆ ಜಾಗದಲ್ಲಿ ಒಂದು ಸ್ಪೆಷಲ್ ಡ್ರೆಸ್ ಕೋಡ್ ಇರುತ್ತೆ. ಹಾಗೆ ಅಡುಗೆಯಲ್ಲೂ ಸ್ಪೆಷಲ್ ವೆರೈಟೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ದಕ್ಷಿಣ ಕರ್ನಾಟಕದಲ್ಲಿ ಮುದ್ದೆ ಜಾಸ್ತಿ ತಿಂತಾರೆ, ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ಜಾಸ್ತಿ ತಿಂತಾರೆ. ಇವತ್ತಿನ ನಮ್ಮ ಗೆಸ್ಟ್ ಈಸ್ ಅನ್ ಆಲ್ ರೌಂಡರ್. ಬೇರೆ ಬೇರೆ ಥರ ವೆರೈಟೀಸ್ ಆಫ್ ಫುಡ್ಸ್ ಹಿ ಸ್ಪೆಷಲೈಸಸ್ ಇನ್ ಕುಕಿಂಗ್. ಕೃಷ್ಣ ಅವರೇ, ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ವೆರೈಟಿ ಅಂದರೆ ಅರ್ಥ ಏನು? ವೆರೈಟಿ ಅಂದರೆ ಅರ್ಥ ಅಂದರೆ ಸಾವಿರಾರು ನಮೂನೆ ಅಂತ ಹೇಳ್ಬೋದು. ಸಾವಿರಾರು ರೀತಿಯಲ್ಲಿ, ಸಾವಿರಾರು ನಮೂನೆಯಲ್ಲಿ, ಸಾವಿರಾರು ವಿಧದಲ್ಲಿ ವೆರೈಟಿ ಅಂತ ಹೇಳ್ಬೋದು. ವೆರೈಟಿ ಇಸ್ ಆಲ್ಸೋ ದ ಸ್ಪೈಸ್ ಆಫ್ ಲೈಫ್. ಎಸ್ ಡೆಫಿನೆಟ್ಲಿ. ಸೊ ಇವತ್ತು ನೀವು ಮಾಡ್ತಾ ಇರೋದು ಉತ್ತರ ಕರ್ನಾಟಕದ ಸ್ಪೆಷಲ್ಟಿ. ಹೌದು, ಇವತ್ತು ಮಾಡ್ತಾ ಇರೋದು ಹೆಸರು ಕಾಳು ಪಲ್ಯ ಅಂತ ಹೇಳ್ತಾರೆ. ಅದಕ್ಕೆ ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್. ಮನೆಯಲ್ಲಿ ಮಾಡ್ತಾರೆ. ಯಾದಕ್ಕೆಂದರೆ ಮಾಡಲಿಕ್ಕೆ ಬಹಳ ಈಸಿ. ಇದು ಹೆಚ್ಚಿಗೆ ಸಮಯ ತಗೊಳ್ಳೋದು, ಕ್ವಿಕ್ಕಾಗಿ ಆಗುತ್ತೆ. ಇನ್ನು ಜೋಳದ ರೊಟ್ಟಿಯನ್ನು ಮಧ್ಯಾಹ್ನ ಬೇಕಾದ್ರೆ ಮಾಡಿ ಇಟ್ಕೋಬೋದು. ಸಾಯಂಕಾಲ ಬಂದು ಬೇರೆ ಪಲ್ಯ ಮಾಡ್ಕೊಂಡು ತಿಂದ್ಬಿಟ್ರೆ ಇದು ಅಷ್ಟು ಈಸಿಯಾಗಿರುತ್ತೆ. ಅದು ಯು ಕ್ಯಾನ್ ಸಿ ಇಟ್ ನಾವು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಹೆಸರು ಕಾಳು ನೆನೆಸಿರ್ಬೇಕು. ಇದಕ್ಕೆ ಉಪ್ಪು, ಅರಿಶಿನ, ಎಣ್ಣೆ, ಲೆಮನ್ ಜ್ಯೂಸು, ಫ್ರೆಶ್ ಕೊರಿಯಾಂಡರು, ಸಾಸಿವೆ, ಹಸಿಮೆಣಸು, ಜೀರಿಗೆ ಮತ್ತು ಆನಿಯನ್. ಎಸ್, ಫಸ್ಟ್ ಸ್ಟೆಪ್. ಈಗ ನಾವು ಇದನ್ನು ಪ್ಯಾನನ್ನು ಹೀಟ್ ಮಾಡ್ಕೊಳ್ಳೋಣ. ಓಕೆ. ಅದಾದಮೇಲೆ ಸ್ವಲ್ಪ ಎಣ್ಣೆ ಕೊಡಿ. ಈಗ ಜಾಸ್ತಿ ಎಣ್ಣೆ ಕೂಡ ಬೇಡ, ಕೇವಲ 2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಇದಕ್ಕೆ. ಉತ್ತರ ಕರ್ನಾಟಕದಲ್ಲಿ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ, ಫ್ಯಾಟ್ನಿಂಗ್ ಫುಡ್ಸ್ ಇಲ್ಲ ಜಾಸ್ತಿ ಅಲ್ವಾ? ಇಲ್ಲ, ಫ್ಯಾಟ್ನಿಂಗ್ ಫುಡ್ ಇಲ್ಲ ಅಂತೇಳಿ ಇದೆ, ಅದು ಮಿತವಾಗಿದೆ ಅಲ್ಲಿ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕಡಲೆ ಬೀಜ ಅಂತ ಹೇಳ್ತಾರೆ ನಾವು, ಅದು ಬೆಳೆಯೋದು ಅಲ್ಲಿ ಜಾಸ್ತಿ. ಮತ್ತು ಅದರ ಫುಡ್ ಕೂಡ ಅದನ್ನು ಮಾಡೋದು ಜಾಸ್ತಿ ಅಲ್ಲಿ. ಹೌದು, ತಿಂತಾರೆ, ಅದು ಮಿತವಾಗಿ ತಿಂತಾರೆ ಅಲ್ಲಿ. ಹೌದು. ನೆಕ್ಸ್ಟ್ ಸ್ವಲ್ಪ ಇದು ಕೊಡಿ, ಸಾಸಿವೆ ಕೊಡಿ. ಸ್ವಲ್ಪ ಜೀರಿಗೆ. ಒಗ್ಗರಣೆ ಅಂತೂ ವೆರಿ ಕಾಮನ್ ಇನ್ ಸೌತ್ ಇಂಡಿಯಾ. ಓ ಎಸ್. ಒಗ್ಗರಣೆ ಇಲ್ಲದಿದ್ರೆ ಹೌದು. ಅದು ಒಗ್ಗರಣೆ ನೋಡಿ 2 ಕೆಲಸ ಮಾಡುತ್ತೆ. ಅದು ಮೊದಲನೇದಾಗಿ ಅದು ಆಹಾರಕ್ಕೆ ಅದು ಫ್ಲೇವರ್ ಕೊಡುತ್ತೆ. ಇನ್ನೊಂದಾಗಿ ಇಟ್ಸ್ ಆಲ್ಸೋ ಆ್ಯಕ್ಟ್ ಲೈಕ್ ಎನ್ ಕಿಲ್ಲಿಂಗ್ ಜರ್ಮ್ಸ್, ರೈಟ್, ದೋಸ್ ಕಿಲ್ಲಿಂಗ್ ಬ್ಯಾಕ್ಟೀರಿಯಾ. ಓಕೆ, ಸ್ವಲ್ಪ ಹಸಿಮೆಣಸು ಕೊಡಿ. ಇದು ಒಂಥರ ವೆರಿ ನ್ಯೂಟ್ರಿಷಿಯಸ್ ಆಗಿ ಕಾಣಿಸುತ್ತೆ. ಎಸ್, ಇಟ್ ಈಸ್ ನ್ಯೂಟ್ರಿಷಿಯಸ್ ಬಿಕಾಸ್ ಯು ಗೆಟ್ ಲಾಟ್ ಆಫ್ ಫೈಬರ್ ಇನ್ ದಿ ಹೆಸರು ಇರುತ್ತಲ್ಲ, ಹೆಸರುಬೇಳೆ ಫೈಬರ್ ಇದೆ ಅದರಲ್ಲಿ. ಮತ್ತು ಅದು ಏನಾಗುತ್ತೆ ಅಂದರೆ ಪೂರ್ತಿ ಬೆಂದಿರಲ್ಲ, ಅರೆಬೆರೆ ಬೆಂದಿರುತ್ತೆ. ಯಾವಾಗಲೂ ಕಾಳನ್ನಾಗಲಿ ಸೊಪ್ಪನ್ನಾಗಲಿ ಅರೆಬೆರೆ ಬೆಂದಾಗ ತಿಂದರೆ ಅದ್ರಲ್ಲಿ ಪೌಷ್ಟಿಕಾಂಶ ಜಾಸ್ತಿ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅಂದರೆ ಇದೆಲ್ಲ ನೋಡಿ, ನಮ್ಮಲ್ಲಿ ನಮ್ಮ ಪೂರ್ವಜರು ಏನೂ ಓದದೇನೆ ತಿಳಿಯೋದೇನೆ ಇದೆಲ್ಲ ಕಂಡು ಹಿಡ್ಕೊಂಡಿದ್ರು ಆವಾಗ. ಹೌದು. ಸೊ ಇದು ನೀವು ತಿಂದು ನೋಡಬೇಕು ಇವತ್ತು ಹೇಗಿದೆ ಅಂತೇಳಿ. ಯು ವಿಲ್ ರಿಯಲಿ ಎಂಜಾಯ್ ಇಟ್. ಇವತ್ತು ನೀವು ಹೇಳಿದ್ರಿ ಇದನ್ನು ಜಸ್ಟ್ 1 day ಸೋಕ್ ಮಾಡಬೇಕು ಅಂತ. ಹೌದು. ಅಬೌಟ್ 48 hours ಅಥವಾ 72 hours ನೀವು ಮಾಡ್ಬೋದು. ಹೆಸರು ಕಾಳಿಗೆ ಆಗುತ್ತಲ್ವಾ? ಇಲ್ಲ, ಅವಾಗ ಏನಾಗುತ್ತೆ, ಹೆಸರು ಕಾಳಿಗೆ ಅದು ಮೊಳಕೆ ಬರುತ್ತೆ. ಹೌದು, ಹೆಸರು ಕಾಳದ ಮೊಳಕೆ ಬಸಿ ತಿನ್ನಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ. ಅದು ಹಸಿ ತಿನ್ಬೋದು ನಾವು, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಅದು. ಹೌದು. ಇವಾಗ ನೋಡಿ, ಸೊ ಮೊಳಕೆ ಬಂದಾಗ ಇನ್ನೂ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹೌದು, ಪ್ರೋಟೀನ್ ಜಾಸ್ತಿ ಆಗುತ್ತೆ ಅದಕ್ಕೆ. ಹಸಿರು ಪುಡಿ. ನಿಮಗೆ ಕುಕಿಂಗ್ ಹ್ಯಾಸ್ ಬೀನ್ ಅ ಲೈಫ್ ಅಲ್ವಾ? Cooking has been a life, yes, that's because it gave me a name and fame, everything. So cooking, I love cooking. ಅದು ಹೆಂಗೆ ಶುರು ಆಯಿತು? When you don't have anything to do, you do that. Because in those days, we had no money to go to college or go for extra education. So cooking was very easily available. So I took cooking as a profession because it's freely available. ಬಟ್ ನೀವು ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ಆಸ್ ಅ ಪ್ರೊಫೆಷನ್ ತಗೋಬೋದಾಯ್ತಲ್ಲ, ಫ್ರೀಲಿ ಅವೈಲೇಬಲ್ ಅದು? ನೋ, ಕ್ಲೀನಿಂಗ್ ಪ್ರೊಫೆಷನಲ್ ಆಗಲ್ಲ. ಕ್ಲೀನಿಂಗ್ ಅದು ಪ್ರೊಫೆಷನಲ್ ಅಂತ ಆಗಲ್ಲ. ಬಟ್ ಕುಕಿಂಗ್ ಅನ್ನೋದು ಕ್ರಿಯೇಟಿವಿಟಿ ಇರುತ್ತೆ. ಇದರಲ್ಲಿ ಬಹಳ ಕ್ರಿಯೇಟಿವಿಟಿ ಇದೆ ಇದರಲ್ಲಿ. ನಿಮಗೆ ಆ ಕ್ರಿಯೇಟಿವಿಟಿ ಇರಬೇಕಾಯ್ತು. ಹೌದು. ಕ್ರಿಯೇಟಿವಿಟಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಕೊಡಿ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಾಯ್ಲ್ ಮಾಡಲ್ಲ ಅಲ್ವಾ? ಇಲ್ಲ. ಹೌದು, ಜಾಸ್ತಿ ಬಾಯ್ಲ್ ಮಾಡಲ್ಲ. ಅದು ಬೇಕಂತಾನೆ ಮಾಡಲ್ವಾ ಅಥವಾ ಅಲ್ಲಿ ಫುಡ್ಡಿಗೆ ತಕ್ಕ ಹಾಗೆ ಮಾಡ್ಕೊಳ್ತಾರೆ. ಈಗ ಉದಾಹರಣೆ ಚಪಾತಿ ನೋಡಿ, ಅದು ಜೋಳದ ರೊಟ್ಟಿಗೆ ಅಲ್ಲಿ ಸ್ವಲ್ಪ ಹಸಿ ಇದ್ರೆ ಚೆನ್ನಾಗಿರುತ್ತೆ. ಉದಾಹರಣೆಗೆ ಅವ್ರು ಜೋಳದ ರೊಟ್ಟಿ ತಿನ್ನುವಾಗ
ಇಡೀ ಈರುಳ್ಳಿಯನ್ನು ಜಜ್ಜಿಕೊಂಡು ಅದರ ಜೊತೆಗೆ ತಿಂತಾರೆ. ಅಷ್ಟೇ ಫ್ರೆಶ್ ಆಗಿರುತ್ತೆ ಅದು. ಹೌದು. ಸೊ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಫ್ರೆಶ್ನೆಸ್ನೇ ಲೈಕ್ ಮಾಡ್ತಾರೆ ಅಂತ ನೀವು ಹೇಳ್ಬೋದು. ಹೌದು. ಆಮೇಲೆ ಇದನ್ನು ಅನ್ನ ಜೊತೆಗೂ ತಿನ್ಬೋದು, ಜೋಳದ ರೊಟ್ಟಿ ಜೊತೆಗೆ ತಿನ್ಬೋದು. ಇದನ್ನು ಜೋಳದ ರೊಟ್ಟಿ ತಿನ್ಬೇಕು, ಸ್ವಲ್ಪ ನಿಂಬೆಹಣ್ಣು ಜೊತೆ. ಈ ಕಾಲದಲ್ಲಿ ಬೆಂಗಳೂರಲ್ಲಿ ಟೂ ಮೆನಿ ಉತ್ತರ ಕರ್ನಾಟಕ ರೆಸ್ಟೋರೆಂಟ್ಸ್. ಹೌದು, ಇದು ಈಗ ಮಾರ್ಕೆಟ್ ಪಿಕಪ್ ಆಗ್ತಾ ಇದೆ ಉತ್ತರ ಕರ್ನಾಟಕಕ್ಕೆ. ಯಾಕೆಂದರೆ ಈಗ ನಮ್ಮಂಥವ್ರು ನಿಮ್ಮಂಥವ್ರು ಈ ಥರ ಒಂದು ಮಾಡಿ ತೋರಿಸಿದಾಗ ಜನರಿಗೆ ಅದ್ರ ಬಗ್ಗೆ ಅರಿವು ಬರುತ್ತೆ. ದೇ ಗೆಟ್ ಅವೇರ್ನೆಸ್. ದೆನ್ ನವಡೇಸ್ ಪೀಪಲ್ ಆಲ್ಸೋ ಗೋ ಫಾರ್ ಹೆಲ್ದಿ ಫುಡ್. ವಿ ಹ್ಯಾವ್ ಹೆಲ್ದಿ ಫುಡ್ ವಿತಿನ್ ಅಸ್, ಬಟ್ ವಿ ಡೋಂಟ್ ನೋ ವಾಟ್ ಇಸ್ ಹೆಲ್ದಿ ಫುಡ್. ಸೊ ಅವೇರ್ನೆಸ್ ಇಲ್ಲ. ಸೊ ವಾಟ್ ಹ್ಯಾಪನ್ಸ್ ಇಸ್ ವೆನ್ ಯು ಮೇಕ್ ಲೈಕ್ ದಿಸ್, ಪೀಪಲ್ ವಿಲ್ ಕಮ್ ಟು ನೋ, yes, this is the healthy food. You see, now it's ready. Oh, ಅಷ್ಟೇ. It's ready to eat. Wow. Yes. That was quick. Yes. See, you don't have to use too many vessels, too many spoons, too many things. Very simple. ಇದೇ ಥರ ಬೇರೆ ಕಾಳಲ್ಲೂ ಮಾಡ್ಬೋದಾ? ಹೌದು, ನಮ್ಮಲ್ಲಿ ಕಾಳು ನೋಡಿ, ಹೆಸರು ಕಾಳು ಹೇಳ್ತೇವೆ, ಕಡಲೆ ಕಾಳು ಹೇಳ್ತೇವೆ, ಅಲಸಂದಿ ಕಾಳು ಹೇಳ್ತೇವೆ, ಅವರೆಕಾಳು ಹೇಳ್ತೇವೆ. ಎಲ್ಲ ಕಾಳುಗಳನ್ನು ಈ ರೀತಿ ಮಾಡ್ಬೋದು ನೀವು. I see. ಹೌದು. ಈ ಬೆಂಗಳೂರಲ್ಲಿ ಕೂಡ ಕಾಳು ತಿಂತಾರೆ, ಭಾಳಷ್ಟು ಕಾಳು ತಿಂತಾರೆ. ಆದರೆ ಮಾಡುವ ವಿಧಾನ ಮಾತ್ರ ಬೇರೆ ಆಗಿರುತ್ತೆ. ಬೆಂಗಳೂರಲ್ಲಿ ಏನು ಮಾಡ್ತಾರೆ, ಕಾಳನ್ನು ಬೇಯಿಸಿ ಬಿಡ್ತಾರೆ, ಸಂಪೂರ್ಣವಾಗಿ ಬೇಯಿಸಿ ಬಿಡ್ತಾರೆ. ಅಥವಾ ಕಾಳಿನ ಜೊತೆಗೆ ಬೇರೆ ಏನಾದರೂ ಮಸಾಲೆ ಹಾಕ್ತಾರೆ, ಅದಕ್ಕೆ ಕಾಳು ಸಾಂಬಾರು ಅದೆಲ್ಲ ಹೇಳ್ತಾರೆ, ಕೂಟು ಅದೆಲ್ಲ ಹೇಳ್ತಾರೆ. ಆದರೆ ಉತ್ತರ ಕನ್ನಡ ಏನಾಗುತ್ತೆ, ಅದ್ರ ಬಗ್ಗೆ ಅವ್ರು ಬೇರೆ ಮಿಕ್ಸ್ ಮಾಡಲ್ಲ. ಕಾಳನ್ನು ಕಾಳಾಗಿ ಇಟ್ಟಿರ್ತಾರೆ, ಜೊತೆಗೆ ರೋಟಿ ತಿನ್ಬೋದು ಬಗ್ಗೆ. ಮತ್ತು ಕಾಳಿಗೆ ಮತ್ತು ವೆರಿ ಲೈಟಾಗಿ ಮಸಾಲೆ ಹಾಕ್ತಾರೆ ಅವರು, ವೆರಿ ಲೈಟಾಗಿ, ಹೆಚ್ಚಿಗೆ ಇದು ಮಾಡಲ್ಲ. ಹೌದು. ಮತ್ತು ಇದರಲ್ಲಿ ಇನ್ನೂ ವಿಧಾನ ಇದೆ. ಈ ಕಾಳಿನಲ್ಲೇ, ಈ ಕಾಳಿಗೆ 24 ಗಂಟೆ ನೀರು ಹಾಕಿದ್ದೇವಲ್ಲ, ಹೆಚ್ಚು ಅದು ಇಟ್ ಸೋಕ್ಡ್ ನಾವು. ಯು ಕ್ಯಾನ್ ಲೀವ್ ಫಾರ್ ಲಾಂಗರ್ ಟೈಮ್, ಫಾರ್ ಅಟ್ಲೀಸ್ಟ್ 1 day, 2 day, 3 day, ಇಟ್ ಸ್ಟಾರ್ಟ್ ಗೆಟಿಂಗ್ ಫ್ರೂಟ್ಸ್. ಅದಕ್ಕೆ ಬೇರೆ ಬರುತ್ತೆ ನೋಡಿ. ಅದನ್ನು ನೀವು ಹಸಿಯಾಗಿ ತಿನ್ಬೋದು. ಮತ್ತು ಅದನ್ನೇ ನೀವು ಕಾಳು ಪಲ್ಯ ಅಂತಲೂ ಮಾಡ್ಬೋದು. ಅದು ಮೊಳಕೆ ಕಾಳು ಪಲ್ಯ ಅಂತ ಹೇಳ್ತೇವೆ ಅದಕ್ಕೆ ನಾವು. ಮೊಳಕೆ ಕಾಳು ಪಲ್ಯದಲ್ಲಿ ಈಗ ನಾವು ಇದು ಹಾರ್ಸ್ ಗ್ರಾಮ್ ಇಸ್ ವೆರಿ ಗುಡ್. ಆ್ಯಂಡ್ ಯು ಗೆಟ್ the grams, all the grams you can get it done with foods. Yes. And of course ಈ ಕಾಳಲ್ಲೆಲ್ಲ very nutritious. Very nutritious. ಹೌದು, very nutritious. ಯಾಕೆಂದರೆ ನಮ್ಮಲ್ಲಿ ಸುಮಾರು ವಯಸ್ಸು 35-40 ಆದಮೇಲೆ ನಾವೇನು ಮಾಡೋಕ್ಕಾಗುತ್ತೆ, ನಮ್ಮ ಆಹಾರದ ಬಗ್ಗೆ ಲಕ್ಷ್ಯ ಕೊಡಬೇಕಾಗುತ್ತೆ. ಆವಾಗ ಆದಷ್ಟು ನಾವು ಈ ಕಾಳುಗಳು, ಸೊಪ್ಪುಗಳು ಅದ್ರ ಬಗ್ಗೆ ಹೆಚ್ಚಿಗೆ ನಾವು ಇಂಟೇಕ್ ಮಾಡಿಕೊಂಡ್ರೆ ನಿಮಗೆ ನ್ಯಾಚುರಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಎಲ್ಲ ಅದ್ರಲ್ಲಿ ಸಿಗುತ್ತೆ ನಿಮಗೆ. ಆದಷ್ಟು ನಾವು ಈ ಸ್ಟಾರ್ಚ್ ಫುಡ್ ಅಂದರೆ ನಮ್ಮಲ್ಲಿ ರೈಸ್ ಅಂತ ಹೇಳ್ತೇವೆ ನೋಡಿ, ರೈಸು, ಪೊಟೇಟೋಸ್ ಇದರ ಹೇಳ್ತೇವೆ ನೋಡಿ. ಹೌದು, ಅದನ್ನು ನಾವು ಕಡಿಮೆ ಮಾಡ್ಕೊಂಡು ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಇಟ್ಸ್ ವೆರಿ ಗುಡ್. ಆ್ಯಂಡ್ ದಿ ಸೈಂಟಿಸ್ಟ್ ದೇ ಸೈಡ್ ವೆರಿ ಕ್ಲಿಯರ್ಲಿ, ಎವ್ರಿ ಡೇ ಯು ಶುಡ್ intake 40 grams of these kind of half cooked and raw grams. I see. Yes. Wow, it's very very good for health. Yes. ಆಮೇಲೆ ನಂತರ ಯಂಗ್ಸ್ಟರ್ಸು ವಿ ಆಲ್ ಪ್ರಿಫರ್ ಒಂಥರ ಈಸಿ ಟು ಕುಕ್, ಪ್ರಿಪ್ರೇಷನ್ ಜಾಸ್ತಿ ಟೈಮ್ ತೊಗೊಳ್ದೇ ಇರೋ ಥರ. ಇದು ಈಸಿ ಟು ಕುಕ್ ಫುಡ್. It's very easy to cook food. See, nowadays we don't have time to cook. There are a lot of people working in software companies. They just come home and they have to eat something. But see, when you go on the job, that time you soak the lentils, the grams. You can soak it. Yeah. When you come back, it's soaked, it's ready. Sure. And you just, it's all at home. It's easily available. Just 2 minutes you can cook and you can eat it. And just like that. Yes. ಇದೇ ಥರ ನಿಮ್ಗೆ ಏನಾದರೂ ಬೇರೆ ಈಸಿ ಟು ಕುಕ್ ಡಿಶಸ್ ಗೊತ್ತಿದೆಯಾ? ಹಲವಾರು ಗೊತ್ತಿದೆ ನಮಗೆ. ಅದು ಮಾಡ್ತಾನೆ ಇರ್ತದೆ, ದಿನ ಒಂದು ಪ್ರಯೋಗ ಮಾಡ್ತಾನೆ ಇರ್ತೇವೆ ನಾವು. ಐ ಆಮ್ ಶ್ಯೂರ್. ಹೌದು. ಓಕೆ, ಇದನ್ನು ಸರ್ವ್ ಮಾಡೋಣ ಈಗ. ಡೆಫಿನೆಟ್ಲಿ ಮಾಡೋಣ. You can taste it now. Thank you. You will definitely like it. ಹೆಸರುಕಾಳಿನ ಪಲ್ಯ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಹೆಸರುಕಾಳು 1 ಕಪ್, ಈರುಳ್ಳಿ 1, ಅರಿಶಿನ ಪುಡಿ ಸ್ವಲ್ಪ, ಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ, ಜೀರಿಗೆ, ಸಾಸಿವೆ ಮತ್ತು ಎಣ್ಣೆ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ರುಚಿಗೆ. ಹೆಸರುಕಾಳಿನ ಪಲ್ಯ ಮಾಡುವ ವಿಧಾನ: 1 ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ, ಅದರಲ್ಲಿ ನೆನೆಸಿಟ್ಟಂತಹ ಹೆಸರು ಕಾಳನ್ನು ಹಾಕಿ ಕೂಡ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಉಪ್ಪು, ನಿಂಬೆ ರಸವನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಚೆನ್ನಾಗಿ ಕಲಸಿದರೆ ಹೆಸರು ಕಾಳಿನ ಪಲ್ಯ ರೆಡಿ. ಇವಾಗ ಮಲೆನಾಡಿದ ಒಂದು ಸ್ಪೆಷಲ್ ಡಿಶ್ ಕೃಷ್ಣ ಅವ್ರು ಮಾಡ್ತಾರೆ.
ಕೃಷ್ಣ ಅವರೇ, ಈ ಸ್ಪೆಷಲ್ ಡಿಶ್ ಏನು? ಈ ಸ್ಪೆಷಲ್ ಡಿಶ್ ಇದರ ಹೆಸರು ಕರ್ಕ್ಲಿ ಅಂತ ಹೇಳ್ತಾರೆ ಮಲೆನಾಡಲ್ಲಿ. ಇದು ಸಾಮಾನ್ಯವಾಗಿ ಮಳೆಗಾಲ, ಮಲೆನಾಡಲ್ಲಿ ಏನಾಗುತ್ತೆ, ಮಳೆಗಾಲ ಶುರುವಾಗುತ್ತೆ. ಮಳೆ ಬಂದು ಒಂದು ದಿನ ಎರಡು ದಿನ ಹೋಗ್ತಾನೇ ಇರುತ್ತೆ, ಮಳೆ ಹೋಗ್ತಾನೇ ಇರುತ್ತೆ ಅಲ್ಲಿ. ಆವಾಗ ತರಕಾರಿ ತರಲಿಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಆವಾಗ ಮನೆಯಲ್ಲಿ ಏನು ಮಾಡ್ತಾರೆ, ಮನೆ ಹತ್ತಿರ ಇರುವಂಥ ಯಾವುದೋ ಒಂದು ತರಕಾರಿ, ಹೆಚ್ಚಾಗಿ ಮಳೆಗಾಲದಲ್ಲಿ ಕೆಸು ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ. ಹೌದು, ಈ ಕೆಸುವಿನ ಒಂದು ಸ್ಪೆಷಾಲಿಟಿಯನ್ನು ಮನೇಲಿ ಮಾಡ್ತಾರೆ. ಇದು ವೆರಿ ವೆರಿ ಓಲ್ಡ್ ರೆಸಿಪಿ, ವೆರಿ ಅಥೆಂಟಿಕ್ ರೆಸಿಪಿ. ಹೌದು, ಅದನ್ನು ಮಾಡ್ತಾ ಇದ್ದೀವಿ ನಾವೀಗ. ಈ ಇಂಗ್ರೀಡಿಯೆಂಟ್ಸು ಅಷ್ಟೇ ಸ್ಪೆಷಲ್ ಇರುತ್ತೆ. ಹೌದೌದು, ಇದ್ರ ಸ್ಪೆಷಲ್ ಅಂತಂದರೆ ಈ ಸೊಪ್ಪಿಂದೇ ಒಂದು ವಿಶೇಷ. ಹೌದು, ಇದು ನಿಮಗೆ ಕೆಸು ಅಂದರೆ ನಿಮ್ಗೆ ಗೊತ್ತಿತ್ತು, ಇದು ಇಂಗ್ಲೀಷ್ ಅದು ವಾಟರ್ ಕ್ರಸ್ ಅಂತ ಹೇಳ್ತಾರೆ. ಹೌದು, ಈ ರೀತಿ ಉದ್ದ ಬೆಳೆಯುತ್ತೆ, ಅದಕ್ಕೊಂದು ದೊಡ್ಡ ಕಾಂಡ ಇರುತ್ತೆ, ಎಲೆ ಇರುತ್ತೆ. ಅದನ್ನು ಬಹಳ ಕೇರ್ಫುಲ್ಲಾಗಿ ಮಾಡಬೇಕು ನೀವು. ಯಾತಕ್ಕೆ ಅಂತಂದರೆ ಹೆಚ್ಚು ಕಡಿಮೆ ಆದ ಏನಾಗುತ್ತೆ, ಕೆಸುವು ನಿಮ್ಮ ನಾಲಿಗೆ ತುಸು ಶುರುವಾಗ್ಬಿಡುತ್ತೆ. ಹೌದು, ಅದಕ್ಕೆ ಅದು ಮಾಡುವಂಥ ಕಲೆನೇ ಬೇರೆ ಇದೆ. ಹೌದು, ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಈಗ ನಮ್ಮ ಕೆಸು ಸೊಪ್ಪಿದೆ, ಈರುಳ್ಳಿ ಇದೆ, ಎಣ್ಣೆ ಇದೆ, ಲೆಮನ್ ಜ್ಯೂಸ್ ಇದೆ, ಉಪ್ಪು ಇದೆ, ಜೀರಿಗೆ ಇದೆ, ಗಾರ್ಲಿಕ್ ಇದೆ, ಸಾಸಿವೆ ಇದೆ, ಕೊರಿಯಾಂಡರ್ ಇದೆ, ಮತ್ತು ಹಸಿಮೆಣಸು ಇದೆ, ಕೋಕೋನಟ್ ಆಯಿಲ್ ಇದೆ. ಸಾಕು. ಸೊ ಫಸ್ಟ್ ಸ್ಟೆಪ್ ಇವಾಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡ್ವಿ. ಇವಾಗ ಪಾತ್ರೆಯನ್ನು ಒಲೆ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ, ಓಕೆ, ಸೊಪ್ಪನ್ನ ಜಾಸ್ತಿ ಬೇಯಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಕೆಸರು ಸೊಪ್ಪು ಆ ಥರ ಅಲ್ಲ. ಈ ಕೆಸರು ಸೊಪ್ಪು ಬೇರೆ ಜಾತಿಗೆ ಸೇರಿದ್ದು, ಬಾಕಿ ಸೊಪ್ಪಿನ ಜಾಸ್ತಿ. ದಿಸ್ ಇಸ್ ಎ ವೈಲ್ಡ್ ಲೀವ್. ಓಕೆ, ದಿಸ್ ಇಸ್ ನಾಟ್ ಎ ಡೊಮೆಸ್ಟಿಕ್ ಲೀವ್. ಐ ಸಿ. ಇಟ್ಸ್ ಎ ವೈಲ್ಡ್ ಲೀವ್. ಜಸ್ಟ್ ವೈ ಅದು ಮಳೆಗಾಲದಲ್ಲಿ ಮಾತ್ರ ಇರುತ್ತೆ. ಮಳೆಗಾಲ ತಾನೇ ಹುಟ್ಕೊಳ್ತಾ ಹೋಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಬೇರೆ ಸೊಪ್ಪಿಂದ ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಹೌದು, ಅದಕ್ಕೋಸ್ಕರ ಇದನ್ನು ನಾವು ಚೆನ್ನಾಗಿ ಬೇಯಿಸಬೇಕಾಗತ್ತೆ. ಇವಾಗ ಬೇಯಿಸ್ಬಿಟ್ಟು ಸೊಪ್ಪನ್ನು ಹಾಕಿ ಬೇಯಿಸುವಾಗಲೇ ಸ್ವಲ್ಪ ಉಪ್ಪು, ಒಂಚೂರು ಆನಿಯನ್ನು, ಗಾರ್ಲಿಕ್. ಹೌದು, ಸೊ ಅದು ಬಾಯ್ಲ್ ಆಗ್ತಾ ಇದ್ದಂಗೆ ಅದೆಲ್ಲ ಫ್ಲೇವರು ಚೆನ್ನಾಗಿ ಹರಡುತ್ತೆ. ಹೌದು, ಚೆನ್ನಾಗಿ ಹರಡುತ್ತೆ. ಮೊದಲು ಮುಚ್ಚಿ ನಾವು ಬೇಯಿಸಬೇಕಾಗುತ್ತೆ, ಯಾಕಂದರೆ ಬೇಗ ಬೇಯುತ್ತೆ ಮುಚ್ಚಿದರೆ. ಹೌದು, ಇದು ಅಂದರೆ ಮಾಡಿ ಆದಮೇಲೆ ಅದ್ರ ಫ್ಲೇವರು ನೋಡಬೇಕು ನೀವು. ಸೊ ಇದು ಬಾಯ್ಲ್ ಆಗ್ತಾ ಇರುತ್ತೆ ಈಗ. ಹೌದು, ಸೈಡಲ್ಲಿ ಏನಾದರೂ ಮಾಡ್ಬೋದಾ? ಸೈಡಲ್ಲಿ ಏನು ಮಾಡುವಂಥದ್ದಿಲ್ಲ, ಅದು ಬೆಂದು ಅದು ಆಮೇಲೆ ತೆಗೆದು ನಾವು ಇದರಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಬೇಕು, ಅಷ್ಟೇ ಕೆಲಸ ಇರೋದು, ಬೇರೆ ಏನಿಲ್ಲ. ಹೌದು ಹೌದು. ಈ ಕೆಸುವಿನ ಸೊಪ್ಪು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದು, ಇದು ಎಲ್ಲಿ ಬೆಳೆಯುತ್ತೆ? ಇದು ರೈನ್ ಫಾರೆಸ್ಟ್ ವೆಜಿಟೇಬಲ್. ವೆರೆವರ್ ದಿಸ್ ರೈನ್ ಯು ಕ್ಯಾನ್ ಸಿ ದಿಸ್ ವೆಜಿಟೇಬಲ್. ಇಟ್ಸ್ ನ್ಯಾಚುರಲಿ ಇಟ್ ಗ್ರೋಸ್. ಯಾಕೆಂತಂದರೆ ಮಳೆಗಾಲ ಬಂತು ಅಂದ ತಕ್ಷಣ ಹಿಂದಿನ ವರ್ಷದ ಗಿಡ ಇರುತ್ತಲ್ಲ, ಅದಕ್ಕೆ ಬೇರೆ ಇರುತ್ತೆ. ಅದು ಬೇಸಿಗೆ ಅಂದರೆ ಒಣಗಿರುತ್ತೆ. ಮಳೆಗಾಲ ಶುರುವಾಗುತ್ತೆ ಮಲೆನಾಡಲ್ಲಿ, ಒಳ್ಳೆ ಗುಡುಗು ಸಿಡಿಲು ಇರುತ್ತೆ. ಅವಾಗ ಏನಾಗುತ್ತೆ, ಭೂಮಿಯಿಂದ ಆ ಹಳೆ ಬೇರೆ ಏನಿದೆಯಲ್ಲ ಅದು ತೇವಾಂಶದಿಂದ ಇಟ್ ಸ್ಟಾರ್ಟ್ಸ್ ಫ್ರೂಟಿಂಗ್, ಅದು ಮೊಳಕೆ ಬರುತ್ತೆ. ಅದು ಬೇಗ ಬರುತ್ತೆ, ಒಂದು 2-3 ದಿನದಲ್ಲೇ ಗಿಡ ದೊಡ್ಡದಾಗ್ತಾ ಹೋಗ್ಬಿಡುತ್ತೆ, ಅಷ್ಟು ಬೇಗ ಬೆಳೆಯುತ್ತೆ ಅದು. ಹೌದು, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಮಳೆಗಾಲದಲ್ಲಿ ನಿಮಗೆ ಮಲೆನಾಡಿಗೆ ಹೋದರೆ ಅಂತಂದರೆ ರಸ್ತೆ ಪಕ್ಕದಲ್ಲಿ ಸಿಗುತ್ತೆ, ಮನೇಲಿ ಸಿಗುತ್ತೆ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಹೌದು ಹೌದು, ಭಾಳ ಗ್ರೀನ್ ಆಗಿರುತ್ತೆ ಅದು. ಇನ್ನು ಅದರಲ್ಲಿ ಎರಡು ವಿಧ, ಒಂದು ಬಿಳಿ ಕೆಸು ಅಂತ ಇರುತ್ತೆ, ಇನ್ನೊಂದು ಕರಿ ಕೆಸು ಅಂತ ಇರುತ್ತೆ. ಹೌದು, ಬಿಳಿ ಕೆಸುನೂ ತಿನ್ಬೋದು, ಕರಿ ಕೆಸುನೂ ತಿನ್ಬೋದು. ಟೇಸ್ಟ್ ಬೇರೆ ಥರ ಇರುತ್ತೆ. ಟೇಸ್ಟ್ ಅಷ್ಟೇನು ವೇರಿಯಂಟ್ ಇರಲ್ಲ. ಹೌದು, ಮತ್ತೊಂದಂದರೆ ಈಗ ಅದು ಹೇಳಿದ್ರೆ ಇದ್ರ ಕೇರ್ಫುಲ್ ಏನಂತಂದರೆ ಬೆದನ್ನು ಚೆನ್ನಾಗಿ ಬೇಯಿಸಬೇಕು. ಹೌದು, ಮತ್ತೊಂದು ಈ ಕೆಸುವಿನ ಗಡ್ಡೆ ಇದೆಲ್ಲ ಬೇರು, ಅದು ಕೂಡ ಬಹಳ ಉತ್ತಮ ಇರುತ್ತೆ. ಹೌದು, ನೀವು ಇದನ್ನು ಯಾಮ್ ಅಂತ ಹೇಳ್ತಾರೆ ನೋಡಿ, ಚೈನಾದಲ್ಲಿ ಯಾಮ್ ಅಂತ ಹೇಳ್ತಾರೆ, ಅದು ಆ್ಯಕ್ಚುಲಿ ಕೆಸುವಿನ ಗಡ್ಡೆ ಅದು. ಹೌದು, ಅದು ಈಗ ಕಲ್ಟಿವೇಷನ್ ಕೂಡ ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ಕಡೆಗೆ, ಅದನ್ನು ಕಮರ್ಷಿಯಲಿ ಕಲ್ಟಿವೇಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ಸೋ ಗೆಟಿಂಗ್ ಪಾಪ್ಯುಲರೈಸ್ಡ್. ಬಟ್ ದ ಒರಿಜಿನಲ್ ರೆಸಿಪಿ ಆಫ್ ದಿಸ್ ಒನ್ ಇಸ್ ಕಮಿಂಗ್ ಫ್ರಮ್ ಮಲ್ನಾಡ್. ಎಸ್, ದ ಕ್ರೆಡಿಟ್ ಗೋಸ್ ಮಲ್ನಾಡ್. ಎಸ್. ಸೊ ಈಗ ಸೈಡಲ್ಲಿ ಇನ್ನೇನಾದರೂ ಮಾಡ್ಬೋದಾ? ಇದು ಆಯ್ತು. ಈಗ ಇದನ್ನು ನಾವು ಹೌದು ಮೂವ್ ಮಾಡ್ಕೊಂಡ್ಬಿಟ್ಟು ಸಣ್ಣದಾಗಿದೆ ಹತ್ಕೊಳ್ಳೋಣ ಇಲ್ಲಿ. ಇವಾಗ ಏನು ಅಂತಂದರೆ ಹೆಚ್ಚಿಗೆ ಕೆಲಸ ಏನೂ ಇಲ್ಲ ಇದಕ್ಕೆ ನಾವು ಈಗ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಹೌದು, ಒಗ್ಗರಣೆಗೆ ಮೊದಲು ಎಣ್ಣೆ ಫಸ್ಟು. ಇದು ಸಾಮಾನ್ಯವಾಗಿ ನಿಮಗೆ ತೆಂಗಿನಕಾಯಿ ಎಣ್ಣೆನೇ ಆಗಬೇಕು ಇದಕ್ಕೆ.
ಹೌದು. ಯಾಕೆ? ಯಾಕೆಂದರೆ ಮಲೆನಾಡಲ್ಲಿ ತಿನ್ನೋದು ತೆಂಗಿನಕಾಯಿ ಎಣ್ಣೆ ಜಾಸ್ತಿ. ಅಲ್ಲಿ ತೆಂಗು ಬೆಳೆಯುತ್ತೆ, ಅಲ್ಲಿ ತೆಂಗಿನಕಾಯಿ ಎಣ್ಣೆ ಜಾಸ್ತಿ ತಿಂತಾರೆ ಅಲ್ಲಿ. ಅದಕ್ಕೋಸ್ಕರ ತೆಂಗಿನಕಾಯಿ ಇದ್ರೂ ಒಳ್ಳೆಯದಾಗಿರುತ್ತೆ. ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಅತಿ ಮುಖ್ಯವಾಗಿದ್ದು ಸಾಸಿವೆ. ನಿಮಗೆ ಇಷ್ಟೊಂದು ವೆರೈಟೀಸ್ ಗೊತ್ತಿದೆಯಲ್ಲ, ಹೌದು. ಅದು ಹೆಂಗೆ ಕಲ್ತ್ರಿ ನೀವು? ಇದು ಕ್ಯೂರಿಯಾಸಿಟಿ. ಈ ಅಡುಗೆ ವಿಷಯದಲ್ಲಿ ಕ್ಯೂರಿಯಾಸಿಟಿ ಒಂದಿದ್ದರೆ ನೀವು ಏನು ಬೇಕಾದರೂ ಕಲ್ತ್ಕೋಬೋದು. ಬಟ್ ಅದು ಲೈಫಲ್ಲೂ ಅದೇ ಥರ ಅಲ್ವಾ? ಕ್ಯೂರಿಯಾಸಿಟಿ ಇದ್ದರೆ ಏನು ಬೇಕಾದರೂ ಕಲಿಬೋದು. ಹೌದು ಹೌದು, ಅದು ಎರಡಕ್ಕೂ ಕನ್ಯೂ ಆಗುತ್ತೆ. ಆದರೆ ಅಡುಗೆ ಅಂತ ವಿದ್ಯೆ ಇದೆಯಲ್ಲ, ಇದರಲ್ಲಿ ಕ್ರಿಯೇಟಿವಿಟಿ ಜಾಸ್ತಿ. ಇದರಲ್ಲಿ ಎಂಡ್ ಅನ್ನುವಂಥದ್ದೇ ಇಲ್ಲ. ದಿನಾನೂ ಒಂದೊಂದು ಹೊಸದಾಗಿ ಮಾಡ್ಕೋಬೋದು. ಒಂದೇ ತರಕಾರಿಯನ್ನು 10 ವಿಧಾನದಲ್ಲಿ ಮಾಡ್ಬೋದು. ಗಾರ್ಲಿಕ್ ಸ್ವಲ್ಪ ಕೊಡಿ. ಇದಕ್ಕೆ ಒಂಚೂರು ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಇರಬೇಕು. ಹೌದು, ಗಾರ್ಲಿಕ್ ಮಲೆನಾಡು ಕಡೆ ಜಾಸ್ತಿ ಗಾರ್ಲಿಕ್ ಯೂಸ್ ಮಾಡ್ತಾರಾ? ಗಾರ್ಲಿಕ್ ಯೂಸ್ ಮಾಡ್ತಾರೆ, ಮಾಡಲ್ಲ ಅಂತಿಲ್ಲ. ಯಾವುದಕ್ಕೆ ಯೂಸ್ ಮಾಡಬೇಕು ಅದಕ್ಕೆ ಯೂಸ್ ಮಾಡ್ತಾರೆ. ಹೌದು, ಎಸ್ಪೆಷಲಿ ಕೆಸುವಿನ ಎಲೆಗೆ ಗಾರ್ಲಿಕ್ ಚೆನ್ನಾಗಿರಬೇಕು. ಇದಾದಮೇಲೆ ಸ್ವಲ್ಪ ಖಾರ ಇರಬೇಕು. ಅದು ಯಾತಕ್ಕೆ ಅಂತ ಹೇಳ್ತೇನೆ ನಾನು. ಇದ್ರ ಜೊತೆಗೆ ತಿನ್ನೋದು ಏನು ಅಂತಂದರೆ ಬಿಸಿ ಬಿಸಿ ಅನ್ನ. ಬಿಸಿ ಬಿಸಿ ಅನ್ನದ ಜೊತೆಗೆ ನೀವು ಕರ್ಕಲೆ ಹಾಕೊಂಡು ತಿಂದ್ರಿ ಅಂತಂದರೆ ಅದಂಥದ್ದು ಬೇರೆ ಯಾವುದೂ ಇಲ್ಲ. ಹೌದಾ? ಹೌದು ಹೌದು. ಈ ಡಿಶ್ಶು ನೀವು ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ತಿನ್ಬೋದು. ಚೆನ್ನಾಗಿ ಹೋಗುತ್ತೆ ಅದು? ಸ್ವಲ್ಪ ಚೆನ್ನಾಗಿ ಹೋಗುತ್ತೆ. ಈಗ ನೀವು ಪಾಲಕ್ ಹೇಗೆ ತಿಂತೀವಿ ಉತ್ತರ ಭಾರತದಲ್ಲಿ, ಹೌದು, ಅದೇ ರೀತಿ ಇದನ್ನು ನೀವು ತಿನ್ಬೋದು. ಸೊ ನೀವು ಮೊದಲು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಹೌದು, ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ನಾನು ಒಬ್ಬರೇ ಮಾಡ್ತೇನೆ ಮೊದಲನೇದಾಗಿ. ಮೊದಲು ನಾನು ಮಾಡಿ ನೋಡ್ತೇನೆ. ಸೊ ಚೆನ್ನಾಗಿಲ್ಲದೆ ಇದ್ರೂ ನೀವೇ ಮತ್ತೆ ಅದನ್ನು ಇಂಪ್ರೂವ್ ಮಾಡ್ತೇನೆ. ಯಾವುದು ಕಡಿಮೆ ಆಗಿದೆ, ಯಾವ ಹೆಚ್ಚಾಗಿ ನೋಡಿಕೊಂಡು ಮತ್ತೆ ಇಂಪ್ರೂವ್ ಮಾಡ್ತೇನೆ. ಈ ಅಡುಗೆ ಮಾಡೋದು ಅಂತಂದರೆ ಇದು ಒಳ್ಳೆ ಟೇಲರ್ ಕೆಲಸ ಮಾಡಿದಾಗೇ, ಬಟ್ಟೆ ಹೊಲಿತಾರಲ್ಲ ಆ ಕೆಲಸ ಮಾಡಿದಾಗೇ ಇದು. ಒಮ್ಮೆ ನೋಡೋದು, ಡಿಸೈನ್ ಮಾಡ್ಕೊಳ್ಳೋದು, ಹೊಲಿಯೋದು, ಸಣ್ಣದಾಯಿತು ದೊಡ್ಡದಾಯಿತು, ಮತ್ತೆ ಅದನ್ನು ಬಿಚ್ಚೋದು ಎಲ್ಲ ಕೊನೆಗೆ ಫೈನಲಿ ಒಂದು ಫೈನಲ್ ಪ್ರಾಡಕ್ಟ್ ಅಂತ ಬರುತ್ತೆ. ಆ ಫೈನಲ್ ಆದಾಗ ಅದನ್ನು ನಾವು ಸರಿಯಾಗಿ ಬರೆದಿಟ್ಕೊಂಡ್ಬಿಟ್ರೆ, ಸರಿಯಾಗಿ ನೆನಪಿಟ್ಕೊಂಡ್ಬಿಟ್ರೆ, ದಟ್ ವಿಲ್ ಬಿಕಮ್ ಯುವರ್ ರೆಸಿಪಿ ಫಾರ್ ಎವರ್. ಇವಾಗ ಇಷ್ಟು ರೆಡಿ ಆಗಿದೆ. ಇವಾಗ ಇದನ್ನು ಇದರಲ್ಲಿ ಹಾಕಬೇಕು. ನೀವು ಹಾಕ್ತೀರಾ? ಶ್ಯೂರ್, ನಾನು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಚೆನ್ನಾಗಿರ್ಬೋದು. ನೋಡೋಣ, ಟ್ರೈ ಮಾಡೋಣ. ಅಡುಗೆ ಮಾಡಿ ಹಲವಾರು ಮಂದಿ ಹೇಳ್ತಾರೆ ಅಡುಗೆ ಮಾಡಿ ಕೈಗುಣ ಅಂತ ಹೇಳ್ತಾರೆ. ನಿಮ್ಮ ಕೈಗುಣ ಹೇಗಿದೆ ನೋಡೋಣ. ಇಲ್ಲ ಅದನ್ನು ಇದಕ್ಕೆ ಹಾಕಿ. ಹೌದು ಹೌದು. ಇದು ನೀರಾಗಿರುತ್ತಲ್ಲ? ಹೌದು, ಸ್ವಲ್ಪ ನೀರಾಗಿರುತ್ತೆ. ಹಾಗೆ ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಇದು ಸ್ಮೆಲ್, ಇದಕ್ಕೆ ಫ್ಲೇವರ್ ಅಂತ ಹೇಳ್ತೇವೆ ನಾವು. ನೀವು ಅಡುಗೆ ವಿಷಯದಲ್ಲಿ ವರ್ಕ್ಶಾಪ್ಸು ಅದೆಲ್ಲ ನೀವು ತೊಗೊಂಡಿದ್ದೀರಾ? ಹೌದು ಹೌದು. ಅಥವಾ ಕಂಡಕ್ಟ್ ಮಾಡ್ತೇವೆ. ಇದರಲ್ಲಿ ನಾವೇನು ಮಾಡ್ತೇವೆ, ಪ್ರತಿಯೊಂದು ರೆಸಿಪಿ ಮಾಡಿದಾಗಳನ್ನು ಇನ್ನೊಬ್ಬರು ನಾವು ಟ್ರಯಲ್ ಮಾಡಲಿಕ್ಕೆ ಕೊಟ್ಟಾಗ ಏನು ಮಾಡ್ತೇವೆ ಅಂತಂದರೆ ಅದಕ್ಕೆ ಒಂದು ಫಾರ್ಮ್ ಮಾಡ್ತೇವೆ. ಕಾಮೆಂಟ್ಸ್ ಫಾರ್ಮ್ ಅಂತ ಇರುತ್ತೆ. ಆ ಕಾಮೆಂಟ್ಸ್ ಫಾರ್ಮಲ್ಲಿ ಏನು ಮಾಡ್ತಾರೆ ಕಸ್ಟಮರು, ಅವರು ಅದನ್ನು ತುಂಬಿ ಕೊಡ್ತಾರೆ ನಮಗೆ ಏನಾಗಿದೆ ಅದರಲ್ಲಿ ಅಂತೇಳಿ, ಯಾವುದು ಕಡಿಮೆ ಇದೆ, ಯಾವುದು ಹೆಚ್ಚಿದೆ, ಯಾವ್ದು ಹಾಕ್ಬೋದು ಅಂತೆಲ್ಲ ಬರೆದು ಕೊಡ್ತಾರೆ. ಏನಾಗಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅವಾಗ ಏನಾಗುತ್ತೆ ಅಂತಂದರೆ ರೈಸ್ ಜೊತೆಗೆ ಬೆರೆಯುತ್ತೆ. ಏನು ರೈಸ್ ಹಾಕೋತಿಲ್ಲ ನೀವು, ಬಿಸಿ ಬಿಸಿ ರೈಸ್ ಅಂತ ಹೇಳಿದ್ನಲ್ಲ, ರೈಸ್ ಜೊತೆಗೆ ಚೆನ್ನಾಗಿ ಬೆರಿಬೇಕದು. ಹೌದು, ವೆಟ್ಟಾಗಿರಬೇಕು. ಸ್ವಲ್ಪ ಹೀಗಿದ್ದು ಈ ಮೀಡಿಯಮ್ ಇಟ್ಟಿರಬೇಕು. ಅಕಸ್ಮಾತ್ ನಿಮಗೆ ಡ್ರೈ ಆಯಿತು ಅಂತಂದರೆ ನೀವು ಈ ಸೊಪ್ಪೇನು ಬೇಯಿಸಿರ್ತೀರಲ್ಲ ಆ ನೀರನ್ನೇ ಸ್ವಲ್ಪ ಅದಕ್ಕೆ ಹಾಕ್ಬೋದು. ಮತ್ತು ಅದಕ್ಕೆ ಅವಾಗ ಏನಾಗುತ್ತೆ, ಅದು ಫ್ಲೇವರ್ ಹಾಗೆ ಇರುತ್ತೆ ಅದರಲ್ಲಿ. ಹೌದು. ಸೊ ಕಡೆಯಲ್ಲಿ ನೀವು ನಿಂಬೆಹಣ್ಣಿನ ರಸ, ಹೌದು, ಸ್ವಲ್ಪ ನಿಂಬೆಹಣ್ಣು ರಸ ಇಟ್ಬಿಟ್ರೆ ತರಿಸಿನ. ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೋಬೋದು. ರುಚಿ ನೋಡಿಬಿಟ್ಟು ಉಪ್ಪು ಬೇಕಾದರೆ ಹಾಕ್ಕೋಬೋದು ಅದಕ್ಕೆ. ಹೌದು. ಇವಾಗ ನಿಮ್ಮ ಕರ್ಕಲಿ ರೆಡಿ. ಸೊ ಈಗ ಸರ್ವ್ ಮಾಡೋಣ ಇದನ್ನು? ಡೆಫಿನೆಟ್ಲಿ. ಥ್ಯಾಂಕ್ ಯು. ಮಲೆನಾಡ ಕರ್ಕ್ಲಿ. ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕೆಸುವಿನೆಲೆ 4, ಬೆಳ್ಳುಳ್ಳಿ 5 ಎಸಳು, ಈರುಳ್ಳಿ, ನಿಂಬೆ ರಸ, ಹಸಿಮೆಣಸಿನಕಾಯಿ 5, ಉಪ್ಪು, ಎಣ್ಣೆ, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನೆಣ್ಣೆ ಸ್ವಲ್ಪ.
ಮಲೆನಾಡ ಕರ್ಕ್ಲಿ ಮಾಡುವ ವಿಧಾನ. ಪಾತ್ರೆಯೊಂದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೆಸುವಿನೆಲೆ, ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕಿ ಮುಚ್ಚಿಡಿ. ನಂತರ ಬೇರೊಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಅದರಲ್ಲಿ ಬೇಯ್ದಂತಹ ಕೆಸುವಿನೆಲೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ಮಲೆನಾಡ ಟೇಸ್ಟಿ ಕರ್ಕ್ಲಿ ರೆಡಿ. ವೆರಿ ವೆರಿ ಟೇಸ್ಟಿ. ಕೃಷ್ಣ ಅವರೇ, ನಿಮ್ಮ ಹತ್ರ ಎಷ್ಟೊಂದಿದೆ ಕಲಿಯೋದು, ಅಡುಗೆ ವಿಷಯ, ಅಡುಗೆ ಟ್ರೆಡಿಷನ್ಸ್ ವಿಷಯ, ಇಂಗ್ರೀಡಿಯೆಂಟ್ಸ್ ವಿಷಯ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ವಿತ್ ಅಸ್.